ಹಾಯ್ ಫ್ರೆಂಡ್ಸ್, ಈ ಸಂಚಿಕೆಯಲ್ಲಿ ರಿಯಾ ಹಾಸ್ಪಿಟಲ್ಗೆ ಬಂದಿರ್ತಾಳೆ. ಹಾಸ್ಪಿಟಲಿಗೆ ಒಳಗಡೆ ಬರ್ತಾ ಇರುವಾಗ ತಲೆ ಸುತ್ತಿ ಬಿದ್ದಿರ್ತಾಳೆ. ಆಗ ಕರ್ಣ ಅವಳ ಹತ್ರ ಬಂದ್ಬಿಟ್ಟು ಅವಳನ್ನು ಹಿಡಿದು ಎತ್ತುತ್ತಿರುವಾಗ ಆಗ ಅವಳು ಪ್ರೆಗ್ನೆಂಟ್ ಅನ್ನೋ ವಿಷಯ ಕರ್ಣನಿಗೆ ಗೊತ್ತಾಗ್ತಾ ಇದೆ. ನಂತರ ರಿಯಾ ಸುಧಾರಿಸಿಕೊಂಡ ಮೇಲೆ ಅವಳನ್ನು ಕರೆದುಕೊಂಡು ಬಂದುಬಿಟ್ಟು ವಿಚಾರಿಸಲು ಶುರು ಮಾಡ್ತಾ ಇದ್ದಾನೆ. ನಿಮಗೆ ನನ್ನ ಬಳಿ ಹೇಳ್ಕೊಳ್ಳೋಕ್ಕೆ ಮುಜುಗರ ಅಂತ ಅನಿಸಿದರೆ ನಾನು ಲೇಡಿ ಡಾಕ್ಟರ್ನ ಕರೆಸ್ತೀನಿ, ಅವ್ರ ಬಳಿನೇ ಹೇಳಿ. ಯಾಕಂದರೆ ನೀವು ಮುಂದಿನ ನಿರ್ಧಾರವನ್ನು ಬೇಗ ತೆಗೆದುಕೊಳ್ಳಬೇಕಾಗುತ್ತದೆ, ಯಾಕಂದರೆ ನೀವೀಗ ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಹೇಳಿ ಕರ್ಣ ರಿಯಾನಿಗೆ ಹೇಳ್ತಾ ಇದ್ದಾನೆ. ಹಾಗೆ ರಿಯಾ ಶಾಕ್ ಆಗಿ ಒಂದೇ ಸರಿ ನಾನೀಗ ಪ್ರೆಗ್ನೆಂಟಾ ಅಂತ ಹೇಳಿ ತುಂಬಾ ಶಾಕ್ನಲ್ಲಿ ಕರ್ಣನ ಹತ್ರ ಕೇಳ್ತಾ ಇದ್ದಾಳೆ. ಆಗ ಕರ್ಣ, ಹೌದು, ನೀವೀಗ ಪ್ರೆಗ್ನೆಂಟ್ ಆಗಿದ್ದೀರಾ, ನೀವು ಪ್ರೀತಿಸ್ತಿರುವಂಥ ಹುಡುಗ ಯಾರು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಆಗ ರಿಯಾ ಕರ್ಣನ ಹತ್ರ ಎಲ್ಲ ವಿಷಯವನ್ನು ಹೇಳೇ ಬಿಡ್ತಾ ಇದ್ದಾಳೆ. ನಾನು ಪ್ರೀತಿಸ್ತಿದ್ದಂತಹ ಹುಡುಗ ನಿಮ್ಮ ತಮ್ಮನೇ ಸಂಜಯ್ ಆಗಿದ್ದಾನೆ ಅಂತ ಹೇಳೇ ಬಿಟ್ಟಿದ್ದಾಳೆ. ಇತ್ತ ಸಂಜಯ್ಗೆ ಮನೇಲಿ ಮದುವೆ ಫಿಕ್ಸ್ ಆಗ್ತಾ ಇದೆ. ಮನೆಯಲ್ಲಿ ಸಂಜಯ್ನ ನೋಡಲು ಹುಡುಗಿ ಕಡೆಯವರು ಬಂದಿದ್ದಾರೆ. ಹಾಗೆ ತಾಂಬೂಲ ಕೂಡ ಬದಲಿಸಿಕೊಳ್ಳಲು ಸಜ್ಜಾಗ್ತಾ ಇದ್ದಾರೆ. ಆಗ ಕರ್ಣ ಸೀದಾ ಮನೆಗೆ ಬಂದವನೇ, ಆ ಮದುವೆ ಮಾಡಲು ಸಾಧ್ಯವಿಲ್ಲ, ಈ ಸಂಬಂಧದ ಅನಿವಾರ್ಯ ಕಾರಣಗಳಿಂದಾಗಿ ಮುಂದುವರಿಸಲು ಸಾಧ್ಯವಿಲ್ಲ ಅಂತ ಹೇಳಿ ಕರ್ಣ ಹೇಳಿಬಿಡ್ತಾ ಇದ್ದಾನೆ. ಎಲ್ಲರೂ ಕೂಡ ತುಂಬಾ ಶಾಕ್ನಿಂದ ನೋಡ್ತಾ ಇದ್ದಾರೆ. ಹುಡುಗಿ ಮನೆಯವರು ಕೂಡ ಇಷ್ಟರವರೆಗೆ ಕರ್ಣನೇ ಮದುವೆಗೂ ಒಪ್ಪಿಗೆ ಸೂಚಿಸಿ ಈಗ ಹೀಗಂತಿದ್ದಾನಲ್ಲ ಅಂತ ಹೇಳಿಬಿಟ್ಟು ಎಲ್ಲರೂ ಕೂಡ ಮುಖ ನೋಡ್ಕೊಳ್ತಾ ಇದ್ದಾರೆ. ಹಾಗೆ ಕರ್ಣ ಬರೀ ಬಾಯಿ ಮಾತಿನಲ್ಲಿ ಹೇಳದೆ ಜೊತೆಗೆ ರಿಯಾನ ಕೂಡ ಕರೆದುಕೊಂಡು ಬಂದಿದ್ದಾನೆ. ಸಡನ್ನಾಗಿ ರಿಯಾನ ಮುಖವನ್ನು ನೋಡಿದಂತಹ ಸಂಜಯ್ ತುಂಬಾ ಭಯ ಮತ್ತು ಟೆನ್ಷನ್ ಪಡ್ತಾ ಇದ್ದಾನೆ. ಮನೆಯವರ ಮುಂದೆಲ್ಲ ತನ್ನ ವಿಷಯ ತಿಳಿಯುತ್ತಲ್ಲ, ಏನು ಮಾಡೋದು ಅನ್ನೋ ಭಯದಲ್ಲಿ ಈಗ ಸಂಜಯ್ ಇದ್ದಾನೆ. ಅದೇ ರೀತಿ ಈಗ ಮತ್ತೆ ಕರ್ಣ ಸೀರಿಯಲ್ ಕುತೂಹಲ ಭರಿತವಾಗ್ತಾ ಇದೆ ಫ್ರೆಂಡ್ಸ್. ಮುಂದೆ ಕರ್ಣ ಸಂಜಯ್ ಮತ್ತು ರಿಯಾನ ಮದುವೆ ಮಾಡಿಸ್ತಾನಾ, ಆ ಮನೆಯವರು ರಿಯಾನ ಒಪ್ಕೊಳ್ತಾರಾ, ಹಾಗೆ ಸಂಜಯ್ ಮುಂದೆ ಏನು ಮಾಡ್ತಾನೆ ಅನ್ನೋ ಕುತೂಹಲಕ್ಕೆ ಮುಂದಿನ ಸಂಚಿಕೆಯಲ್ಲಿ ಕಾದು ನೋಡಬೇಕಾಗಿದೆ. ಇದರ ಅಪ್ಡೇಟ್ಸ್ಗಳಿಗಾಗಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.